ಅದರಂತೆ ಜೀವಿಸುವರಾಗಿರೋದು ನೀವು ನಮಗೆ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅಪ್ಪ. ನಾವು ಕೇಳುವಂಥ ಮಾತುಗಳನ್ನು ತಂದೆ ಕೇಳಿ ಬಿಟ್ಬಿಡುವರಾಗಿರೋದಂತೆ ಅಪ್ಪ. ಅದರಂತೆ ನಾವೆಲ್ಲರೂ ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುವಂತೆ ನೀವು ನಮಗೆ ಸಹಾಯ ಮಾಡಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ತಂದೆ. ನಿಮ್ಮ ಮಾತುಗಳನ್ನು ಹೇಳುತ್ತಿರುವಂಥ ನಿಮ್ಮ ದಾಸನ ತಂದೆ ಕೇಳುತ್ತಿರುವಂಥ ನಮ್ಮನ್ನು ತಂದೆ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇವೆ ತಂದೆ. ನಮ್ಮನ್ನು ನಮಗೆ ನೀವೇ ಸಹಾಯಕನಾಗಿದ್ದು ನಡೆಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಈ ಪ್ರಾರ್ಥನೆ ನನ್ನ ಪ್ರಭು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಅಪ್ಪ. ಪ್ರಾರ್ಥಿಸಿದಂಥ ಸಹೋದರನು ಯೇಸು ಕ್ರಿಸ್ತನ ನಾಮದಲ್ಲಿ ಹೆಸರಿನಿ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 32ನೇ ವಚನವನ್ನು ಓದಿ ಸಾಕಾಸಿ. ಆದರೆ ಆತನ ಅವರಿಗೆ, ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂದು ಹೇಳಲು ಶಿಷ್ಯರು ಆತನಿಗೆ, ಯಾರಾದರೂ ಊಟಕ್ಕೆ ತಂದುಕೊಟ್ಟಾರೋ ಏನೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಇದು ನಮಗೆಲ್ಲ ಗೊತ್ತಿರೋ ಪ್ರಕಾರ ಸಮರ್ಯ ಸ್ತ್ರೀಯೊಟ್ಟಿಗೆ ಸಂಭಾಷಣೆ ಮಾಡುವಾಗ ಶಿಷ್ಯರು ಬಂದು ಯೇಸು ಪ್ರಭು ಕೇಳ್ತಾ ಇದ್ದಾರೆ. ಆದರೆ ಆತನು ಅವರಿಗೆ, ನಿಮಗೆ ತಿಳಿಯದಂಥ ಆಹಾರವು ನನಗುಂಟು ಎಂದು ಹೇಳಲು ಆತನಿಗೆ, ಯಾರಾದರೂ ಊಟಕ್ಕೆ ತಂದುಕೊಟ್ಟಾರೋ ಏನೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಆದರೆ ತಿಳಿಯದಂಥ ಆಹಾರವು ನನಗುಂಟು. ಶಿಷ್ಯರಿಗೆ ಯೇಸು ಪ್ರಭು ಹೇಳುತ್ತಿರುವಂಥ ಮಾತು ತಿಳಿಯದಂಥ ಆಹಾರವು. ಶಿಷ್ಯರಿಗೆ ಗೊತ್ತಿರುವಂಥ ಆಹಾರವು ಭೌತಿಕವಾದಂಥ ರೊಟ್ಟಿ ಇಂಥದಂಥ ಆಹಾರಗಳು, ಅಕ್ಕಿ ಆಗಿರ್ಬೋದು ಅಥವಾ ನಮ್ಗೆ ಗೊತ್ತಿರುವ ಹಾಗೆ ರಾಗಿಗೆ ಸಂಬಂಧಪಟ್ಟಂಥ ಇತರ ಆಹಾರಗಳು ಶಿಷ್ಯರಿಗೆ ಗೊತ್ತು. ಯೇಸು ಪ್ರಭು ಹೇಳ್ತಿರುವಂಥ ಮಾತು ನಿಮಗೆ ತಿಳಿಯದಂಥ ಆಹಾರವು. ಅಂದರೆ ಸಮರ್ಯ ಸ್ತ್ರೀ ತನ್ನ ಜೀವಿತದ ಒಂದೊಂದು ವಿಷಯಗಳನ್ನು ಯೇಸು ಪ್ರಭು ಹೇಳಿದ ತಕ್ಷಣ ತಡ ಮಾಡದೆ ಊರೊಳಗೆ ಓಡೋಗಿ ಅನೇಕರನ್ನು ಕರೆದುಕೊಂಡು ಬರ್ತಾ ಇರೋದನ್ನು ಯೇಸು ಪ್ರಭು ತನ್ನ ಆತ್ಮಿಕ ಕಣ್ಣಿನಲ್ಲಿ ದೃಷ್ಟಿಸುತ್ತಾ, ನಿಮಗೆ ತಿಳಿಯದಂಥ ಆಹಾರವು ಅಂದರೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ವಿಷಯಗಳಲ್ಲಿ ಪರಲೋಕದಲ್ಲಿ ಸಂತೋಷ. ಅಂದರೆ ಒಂದು ಸಮಾರಂಭ ನಡೆಯುವಾಗ ಅಲ್ಲಿ ಆಹಾರ ಇರುತ್ತಾ, ಇಷ್ಟವಾದಂಥ ಭೋಜನಗಳಿರುತ್ತೆ. ಮತ್ತು ಯೇಸು ಪ್ರಭುಗೆ ಏನು ಆಹಾರ ಅಂತ ನಾವು ನೋಡುವಾಗ ಆತ್ಮಗಳೇ ಆಹಾರ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ನಮ್ಗೆ ಗೊತ್ತಿರುವಂತಹ ವಾಕ್ಯವು ತೆಗೆದು ಒಂದ್ಸರಿ ಓದೋಣ. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಅಂದ್ರೆ ಯೇಸು ಪ್ರಭು ಪ್ರತಿ ಮನುಷ್ಯನ ಹೃದಯದ ಬಾಗಿಲಲ್ಲಿ ನಿಂತ್ಕೊಂಡು ತಟ್ಟುತ್ತಾ ಕಾಯ್ತಾ ಇದ್ದಾರಂತೆ. ಹೊರಗಡೆ ನಿಂತಿದ್ದಾರೆ ಅಂದ್ರೆ ಈ ವಾಕ್ಯದ ಪ್ರಕಾರ ಹೊರಗಡೆ ನಿಂತಿದ್ದಾರೆ. ಹೇಗೆ ನಿಂತಿದ್ದಾರೆ ಅಂತೆ? ಎಂತಕ್ಕೋಸ್ಕರ ನಿಂತಿದ್ದಾರೆ? ಹೊಟ್ಟೆ ಹಸುವಿನಿಂದ ನಿಂತಿದ್ದಾರೆ. ಹೊಟ್ಟೆ ಹಸು ಅಂದ್ರೆ ಬಾಗಿಲ ಒಳಗಡೆ ಒಬ್ಬ ಇದ್ದಾನೆ. ಯಾರೆಂಬುದಾಗಿ ನೋಡುವಾಗ ಒಂದ್ಸಾರಿ ಹಬಕ್ಕೂಕ ಗ್ರಂಥವನ್ನು ತೆಗೆದು ನೋಡೋಣ. ಹಬಕ್ಕೂಕ ಗ್ರಂಥ 1ನೇ ಅಧ್ಯಾಯ 15ನೇ ವಚನ 16ನೇ ವಚನ 2 ವಚನ ಓದೋಣ. 1ನೇ ಅಧ್ಯಾಯ 15-16. ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆಳೆಯುತ್ತಾನೆ, ತನ್ನ ಬಳೆಯಿಂದ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ, ತನ್ನ ಬಳೆಗೆ ಬಳಿ ಕೊಡುತ್ತಾನೆ, ತನ್ನ ಜಾಳಕ್ಕೆ ಧೂಪ ಹಾಕುತ್ತಾನೆ. ಅವುಗಳ ಮೂಲಕವೇ ಅವನ ಭೋಜನವು ಪುಷ್ಟಿ, ಅವನ ಆಹಾರವು ರುಚಿ. ಒಳಗಡೆ ಒಬ್ಬ ಇದ್ದು
ದೇವರಿಗೆ ಅಂದರೆ ಯೇಸು ಪ್ರಭುಗೆ ಸಿಗಬೇಕಾದಂಥ ಆಹಾರವನ್ನು ತಿಂದು ಖಾಲಿ ಮಾಡ್ತಾ ಇದ್ದಾನೆ ಒಬ್ಬ ಒಳಗಡೆ. ಜೀವನ ಕೊಟ್ಟಂತ ದೇವರು ಹೊರಗಡೆ ಇದ್ದಾರೆ, ಆದ್ರೆ ಒಳಗಡೆ ಒಬ್ಬ ಸೇರಿಕೊಂಡು ದೇವರಿಗೆ ಸಿಗಬೇಕಾಗಿರುವಂಥ ಆಹಾರವು ದುಷ್ಟನ್ನು ಕೆಡುಕನ್ನು ತಿಂದು ದೇವರಿಗೆ ಒಂದು ತುತ್ತು ಕೂಡ ಆಹಾರ ಇಲ್ಲದಂತೆ ಹೊಟ್ಟೆ ಹಸಿವಿನಿಂದ ಹೊರಗಡೆ ಸಾಯುವಂತ ಪರಿಸ್ಥಿತಿ. ಪ್ರೇರೆ ಒಂದು ವಿಡಿಯೋ ನೋಡ್ಬೇಕಾರೆ ಫೇಸ್ಬುಕ್ಕಲ್ಲಿ ಸುಮಾರು ಒಂದು 4-5 ವರ್ಷದಿಂದ ಒಂದು ವಿಡಿಯೋ ನೋಡ್ಬೇಕಾರೆ ಒಬ್ಬ ಪಾಪು, ಹೆಣ್ಮಗು ಪಾಪು, ಅಂದ್ರೆ ಇಬ್ರು ಅಕ್ಕ ತಂಗಿರು, ನಮ್ಮ ಸಾಗರ್ ತರ ಒಂದು ಚಿಕ್ಕ ಪಾಪು, ಅದಕ್ಕಿಂತ 2-3 ವರ್ಷ ದೊಡ್ಡ ಮಗಳು, ಅಂದ್ರೆ ಅಕ್ಕ ತಂಗಿ. ಆ ತಂಗಿನ ಒಂದು ಹೆಣ್ಮಗುನು ಗಂಡು ಮಗುನು ಗೊತ್ತಿಲ್ಲ, ಒಟ್ಟಿನಲ್ಲಿ ಇಬ್ರು, ದೊಡ್ಡವಳು ಮಾತ್ರ ಹೆಣ್ಣು ಹುಡುಗಿ. ಅವರು ಟಮಟೆ ಬಾರಿಸ್ತಾ ಇದ್ದಾರೆ ಬೀದಿಲಿ ಟಮಟೆ ಬಾರಿಸ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ ಬೀದಿಲಿ. ಅವ್ರ ಕಡೆ ಯಾರು ತಿರುಗು ನೋಡ್ತಾ ಇಲ್ಲ, ಅವ್ರ ಕಡೆ ಕ್ಯಾರೆ ಅಂತಾನು ಯಾರು ಬಂದು ಮಾತಾಡ್ತಾ ಇಲ್ಲ. ಅಂದ್ರೆ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಆಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಆ ಚಿಕ್ಕ ಪಾಪು ಪಲ್ಟಿ ಹೊಡಿತಾ ಇದೆ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು. ಕೊನೆಯಲ್ಲಿ ಆ ಅಕ್ಕ ತಮ್ಮನನ್ನು ಪಕ್ಕಕ್ಕೆ ಕರ್ಕೊಬಂದು ಒಬ್ರೊಬ್ರು ಹೊಟ್ಟೆ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಯಾಕೆಂಬುದಾಗಿ ನೋಡುವಾಗ ಹೊಟ್ಟೆ ಹಸಿ ನಿಗಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಸ್ ಮಾಡ್ತಾ ಇದ್ದಾರೆ. ಯಾರು ಕೂಡ 10 ರೂಪಾಯಿ ಅವ್ರಿಗೆ ಹಾಕೋರಿಲ್ಲ. ದೇವರು ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ಸರ್ಕಸ್ ಮಾಡ್ತಾ ಇದ್ದಾರೆ, ಎಷ್ಟೋ ಹೋರಾಟ. ನನಗೆ ಸಿಗ್ಬೇಕಾದಂತ ಆಹಾರ ನನ್ನ ಶತ್ರು ಹೊಟ್ಟೆ ತುಂಬ ತಿಂದು ಹಿಗ್ತಾ ಇದ್ದಾನೆ. ಏನೈತೆ ಹಬಕ್ಕೂಕದಲ್ಲಿ, ಅವುಗಳ ಮೂಲಕವೇ ಅವನ ಭೋಜನವು ಪುಷ್ಟಿ, ಅವನ ಆಹಾರವು ರುಚಿ. ಅಂದ್ರೆ ಮನುಷ್ಯನು ಇವತ್ತು ದೇವರಿಗೆ ಹೃದಯದಲ್ಲಿ ಸ್ಥಳ ಕೊಡದೆ ದುಷ್ಟನಿಗೆ ಸ್ಥಳ ಕೊಟ್ಟು, ದೇವರು ಹೊಟ್ಟೆ ಹಸಿವಿನಿಂದ, ಯೇಸು ಪ್ರಭು ಹೊಟ್ಟೆ ಹಸಿವಿನಿಂದ ನರಳಿ ದುಃಖ ಪಡುವಂತ ಪರಿಸ್ಥಿತಿಗೆ ಯೇಸು ಕ್ರಿಸ್ತನಾಗಿದ್ರೆ, ಆದರೆ ಒಳಗಡೆ ದೇಹವೆಂಬುವಂಥ ದೇವಾಲಯದ ಒಳಗಡೆ ಕೆಡುಕನ್ನು ದುಷ್ಟನು ಸೇರಿಕೊಂಡು ದೇವರಿಗೆ ಸಿಗಬೇಕಾದಂಥ ಎಲ್ಲ ಆತ್ಮಗಳು ಆತನು ಕದ್ದುಕೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಪ್ರೇರಣೆ ನಾವು ತಿಳ್ಕೊಬೇಕಾದ್ರೆ ಏನಂದ್ರೆ, ಪ್ರಾಮುಖ್ಯವಾಗಿ ಎಲ್ಲಾರನ್ನು ಪ್ರೀತಿಸೋಣ, ಮನೆಯವರೆಲ್ಲರನ್ನು ಪ್ರೀತಿಸೋಣ, ಎಲ್ಲಾರನ್ನು ಗೌರವಿಸೋಣ. ದೇವರ ವಿಷಯ ಬಂದ್ರೆ ಮಾತ್ರ, ದೇವರಿಗೆ ಮಾತ್ರ ಹೊಟ್ಟೆ ಹಸಿಯಿಂದ ಹೇಳೋದು ಒಳ್ಳೇದಲ್ಲ ಪ್ರೇರೆ. ಯಾಕಂದ್ರೆ ದೇವರು ಜೀವನ, ಈ ಬದುಕನ್ನು ಪ್ರೇರೆ ನಮಗೆ ಭಿಕ್ಷೆಯಾಗಿ ಕೊಟ್ಟಿದ್ದಾರೆ. ಲೋಕದಲ್ಲಿರುವಾಗ ಎಂಥ ಚಿಂತೆ, ಎಂಥ ದುಃಖ. ಪ್ರಪಂಚದಲ್ಲಿ ಹಬ್ಬಗಳು ಮಾಡ್ತಾ ಇದ್ದಾರೆ, ಅವರ ಹಬ್ಬದ ಸಂತೋಷ ಒಂದು ದಿವಸ ಹೊಸ ಬಟ್ಟೆ ಹಾಕೊಂಡು ಇಳಿಸೋವರೆಗೂ ಅಷ್ಟೇ. ನಮಗೆ ಕೊಟ್ಟಿರುವಂಥ ಸಂತೋಷ ಐತಲ್ಲ, ರಕ್ಷಣೆಯ ವಸ್ತ್ರ. ಅವರ ವಸ್ತ್ರವಾದರೂ ಒಂದು ದಿವಸದಲ್ಲಿ ಕಳಚಲ್ಲಿ ಬೀಳುತ್ತೆ, ಅವರ ಸಂತೋಷ ಒಂದೇ ದಿವಸದಲ್ಲಿ ಕಳಚಿ ಬಿದ್ದೋಗುತ್ತೆ. ಮಾರನೇ ದಿವಸದಿಂದ ಅವರ ಮುಖ ನೋಡೋಕ್ಕಾಗಲ್ಲ. ಸುಣ್ಣ ಹಚ್ಚಿದ ಸಮಾಧಿಯಂಗೆ ಅವರ ಜೀವನ. ದೇವರು ನಮಗಾದರೂ ಎಷ್ಟೋ ಸಂತೋಷ, ಎಷ್ಟೋ ಸಮಾಧಾನ, ಎಷ್ಟೋ ಬಿಡುಗಡೆ, ಎಷ್ಟೋ ನೊಂದಂಥ ಸಮಯದಲ್ಲಿ ದೇವರು ನಮಗೆ ಸಂತೈಸಿ ತಾಯಿ ಹಾಗೆ, ತಂದೆಯ ಹಾಗೆ ನಮ್ಮನ್ನು ಬಲಪಡಿಸುತ್ತಾ, ಸುಧಾರಿಸುತ್ತಾ, ಅನಾರೋಗ್ಯದಲ್ಲಿ ಎಷ್ಟೋ ದೇವರು ನಮ್ಮನ್ನ ನಡೆಸ್ತಾ ಇರುವಾಗ ದೇವರಿಗೆ ನೋವು ಬರುವಂಥ ರೀತಿಯಲ್ಲಿ ಬೇರೆ ಲೋಕದ ಮಕ್ಕಳುಗಳಿಗೆ ತಂದೆ ತಾಯಿ ಆಹಾರವನ್ನು ಬಡಿಸಿ ಹೊಟ್ಟೆ ತುಂಬ ನೀನು ತಿಂದು ಸಂತೋಷ ಪಟ್ಟಾದ ಮೇಲೆ ಮಗನು ತಿರುಗಿ ಅಮ್ಮ ನೀನು ತಿಂದ ಅಂತ ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಅವ್ರು ತಿಂದಿಲ್ಲ ಅಂದ್ರೂ
ತಿಂದೆ ಮಗನೇ, ನೀನು ತಿನ್ನಪ್ಪ ಅಂತೀವಿ. ದೇವರು ಇಡೀ ಜೀವನ ಎಲ್ಲ ಕೊಟ್ಟಿದ್ದಾರೆ ನಮಗೆ, ಇಡೀ ಬದುಕೆ ದೇವರ ಭಿಕ್ಷೆ. ಈ ನಾಲಿಗೆಗೆ ಬೇಕಾದಂಥ ಎಂಥ ರುಚಿ ಪ್ರೇರಣೆ. ಒಂದಿಷ್ಟ ಆಗಲಿಲ್ಲ ಅಂದರೆ ಮತ್ತೊಂದು ತಿನ್ನು ಮಗನೇ ಅಂತ ಒಂದಲ್ಲ ಒಂದು ರಿಜೆಕ್ಟ್ ಮಾಡ್ತಾ ಇದ್ರು, ಅದು ಮುಂದಕ್ಕೆ ಬರ್ತಾ ಇರುತ್ತೆ. ಇದೆಲ್ಲ ಇತ್ತಿನ್ನು, ಇದೆಲ್ಲ ಇತ್ತಿನ್ನು, ಇದೆಲ್ಲ ಇತ್ತಿನ್ನು ಅಂತ. ದೇವರಿಷ್ಟೆಲ್ಲ ಜೀವನ ಕೊಟ್ಟಿದ್ದಾರೆ, ಆದರೆ ದೇವರ ಹೊಟ್ಟೆ ಹಸಿವೆಯನ್ನು ನೀಗಿಸುವಂಥ ಆಹಾರವು ನಮ್ಮ ಬಳಿಯಲ್ಲಿದೆ. ಅದು ದೇವರು ಕೊಡೋಣ ಪ್ರೇರೆ. ಆತನ ಹೊಟ್ಟೆ ಹಸ್ಕೊಂಡಿದ್ದಾನೆ. ಆ ಹೊಟ್ಟೆ ಹಸಿ ತೀರಬೇಕಂದ್ರೆ ಒಬ್ಬ ಪಾಪಿ ದೇವರ ಕಡೆ ತಿರುಗಿಕೊಳ್ಳುವಂಥ ವಿಷಯದಲ್ಲಿ ಮಾತ್ರ ಪರಲೋಕದಲ್ಲಿ ಸಂತೋಷ, ಸಮಾಧಾನ, ಆ ಸಂತೋಷ ದೇವರಿಗೆ ಕೊಡುತ್ತೇವೆ ಅನ್ನುವಂಥ ನಂಬಿಕೆಯ ಮಾತನ್ನು ನಾವು ದೇವರಿಗೆ ಈ ದಿನ ಕೊಡುತ್ತಾ ದೇವರ ಮುಂದೆ ಪ್ರಮಾಣ ಮಾಡಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ ಎನ್ನುವಂಥ 2 ಮಾತನ್ನು ಹೇಳುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ದೇವರಿಗೆ ಸ್ತೋತ್ರವಾಗಲಿ.